ಆತ್ಮೀಯ ರೈತ ಬಾಂಧವರೇ, ತಾವೆಲ್ಲರೂ ಕೂಡ ಈಗಾಗಲೇ ಮೇಲೆ ಸ್ಟೇಟಸನ್ನು ನೋಡಿರ್ತೀರಿ. ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ನೀಡುವಂತಹ 6,000 ರೂಪಾಯಿಗಳನ್ನು ಯಾವೆಲ್ಲ ರೈತರು ಪಡಿತಾ ಇದ್ದೀರಿ, ಅಂತಹ ಎಲ್ಲ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ಉಚಿತವಾಗಿ ಮೋದಿ ಸರ್ಕಾರ ಹಾಕ್ತಾ ಇದೆ. ನೀವು ಪ್ರತಿ ತಿಂಗಳು ಪಿ ಎಂ ಕಿಸಾನ್ ಯೋಜನೆಯ 6,000 ರೂಪಾಯಿಗಳ ಜೊತೆಗೆ 3,000 ರೂಪಾಯಿಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು, ಬೇಕಾಗುವಂಥ ದಾಖಲಾತಿಗಳೇನೇನು, ಜೊತೆಗೆ ಯಾವೊಂದು ಯೋಜನೆ ಅಡಿಯಲ್ಲಿ ಈ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಎಂಬುದರ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಆತ್ಮೀಯ ರೈತ ಬಾಂಧವರು ಯಾರಾದರೂ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ಈ ವಿಡಿಯೋನ ಇತರ ರೈತರಿಗೂ ಕೂಡ ಶೇರ್ ಮಾಡಿರಿ. ಅವರು ಕೂಡ ಉಚಿತವಾಗಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಿ. ಈ ಒಂದು ಉಚಿತವಾದಂಥ ಹಣವನ್ನು ಕೇವಲ ಯಾವೆಲ್ಲ ರೈತರು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಪಡಿತಾ ಇದ್ದೀರಿ, ಅಂತಹ ರೈತರಿಗೆ ಮಾತ್ರ ನೀಡ್ತಾ ಇದ್ದಾರೆ. ಯಾವುದೇ ಒಂದು ಯೋಜನೆ, ಯಾವ ರೀತಿ ಅರ್ಜಿ ಸಲ್ಲಿಸುವುದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ವಯಸ್ಸಾದ ನಂತರ ಕೃಷಿ ಕೆಲಸ ಮಾಡುವುದು ಕಷ್ಟವಾಗುತ್ತದೆ ಮತ್ತು ಆ ಸಮಯದಲ್ಲಿ ಆದಾಯವು ನಿಂತು ಹೋಗುತ್ತದೆ. ಈ ಗಂಭೀರ ಸಮಸ್ಯೆಯನ್ನು ಮನಗಂಡ ಕೇಂದ್ರ ಸರ್ಕಾರವು ರೈತರಿಗಾಗಿಯೇ ವಿಶೇಷವಾದಂತಹ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಅದೇ ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಅಂತೇಳಿ. ಈಗ ಯಾವ ರೀತಿಯಾಗಿ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮ್ಗೆ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನಿಮಗೆ 3,000ವರೆಗೂ ಕೂಡ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಈ ಯೋಜನೆಯ ಮೂಲಕ ನಮ್ಮ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಇಡೀ ವಯಸ್ಸಿನಲ್ಲಿ, ಅಂದರೆ 60 ವರ್ಷ ಕಳೆದ ನಂತರ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ಖಚಿತ ಪಿಂಚಣಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಇದಕ್ಕಾಗಿ ನೀವು ಏನು ಮಾಡಬೇಕು, ಎಷ್ಟು ಹಣ ಕಟ್ಟಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಯೋಜನೆ, ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋದಾದ್ರೆ, ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪಿ ಎಂ ಕಿಸಾನ್ ಮನ್ಧನ್ ಯೋಜನೆ ಅಂತೇಳಿ. ಇದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಜಾರಿಗೊಳಿಸಿರುವಂತಹ ಒಂದು ಹೊಸ ಯೋಜನೆಯಾಗಿರುತ್ತೆ. ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಗ್ರಾಮೀಣ ಭಾರತದ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವತಂತ್ರವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ. ಇದು ಒಂದು ಸ್ವಯಂ ಪ್ರೇರಿತ ಪಿಂಚಣಿ ಯೋಜನೆಯಾಗಿದ್ದು 18ರಿಂದ 40 ವಯಸ್ಸಿನ ಒಳಗಿರುವ ಯಾವುದೇ ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದಾಗಿರುತ್ತೆ. ಅಂದರೆ ನೀವೇನಾದರೂ ಪ್ರತಿ ತಿಂಗಳು ಉಚಿತವಾಗಿ 3,000 ರೂಪಾಯಿವರೆಗೂ ಕೂಡ ಪಿಂಚಣಿ ಹಣವನ್ನು ಪಡಿಬೇಕಾಗಿತ್ತು ಅಂದ್ರೆ ನಿಮ್ಮ ವಯಸ್ಸು ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷದೊಳಗಿರುವಂತಹ ಯಾವುದೇ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಯೋಜನೆಯ ಲಾಭವನ್ನು ನೀವಿಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತೆ. ಈ ಯೋಜನೆಯು ಅತ್ಯಂತ ವಿಶೇಷವಾದ ಅಂಶವೇನೆಂದರೆ, ಇದರಲ್ಲಿ ಕೇವಲ ರೈತರು ಮಾತ್ರ ಹಣ ಕಟ್ಟಬೇಕಿಲ್ಲ. ರೈತರು ಪ್ರತಿ ತಿಂಗಳು ಎಷ್ಟು ಹಣವನ್ನು ಪಾವತಿಸುತ್ತಾರೋ ಅಷ್ಟೇ ಸಮಾನ ಮೊತ್ತದ ಹಣವನ್ನು ಕೇಂದ್ರ ಸರ್ಕಾರವು ಕೂಡ ರೈತರ ಖಾತೆಗೆ ಜಮಾ ಮಾಡುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಎಷ್ಟು ಹಣವನ್ನು ಕಟ್ತೀರಿ, ಅಂದರೆ ಈಗ ಎಕ್ಸಾಂಪಲ್ ನೀವೇನಾದರೂ 100 ರೂಪಾಯಿಗಳನ್ನು ಕಟ್ಟಿದರೆ ಅದಕ್ಕೆ ಸಮಾಂತರವಾಗಿ, ಅಂದರೆ ಇನ್ನು ಹೆಚ್ಚುವರಿ 100 ರೂಪಾಯಿಗಳನ್ನು ಹಾಕಿ ಕೇಂದ್ರ ಸರ್ಕಾರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾ, ಅಂದರೆ ಒಟ್ಟಾರೆಯಾಗಿ 200 ರೂಪಾಯಿಗಳನ್ನು ಜಮಾ ಮಾಡುತ್ತಾ. ಈ ರೀತಿ ಎಕ್ಸಾಂಪಲ್ ಆಗಿ ಹೇಳಿರುವುದು, ನಿಮಗೆ 60 ವರ್ಷ ತುಂಬಿದ ತಕ್ಷಣ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ನಿಮ್ಮ ಹಣ ಕೈ ಸೇರುತ್ತದೆ. ಈ ಯೋಜನೆ ಸಂಪೂರ್ಣ ವಿವರವನ್ನು ಭಾರತದ ಅತಿ ದೊಡ್ಡ ವಿಮಾ ಸಂಸ್ಥೆಯಾದಂತಹ LIC ನೋಡಿಕೊಳ್ಳುವುದರಿಂದ ನಿಮ್ಮ ಹಣಕ್ಕೆ ಸಂಪೂರ್ಣ ಭದ್ರತೆ ಇರುತ್ತದೆ. ಬ್ಯಾಂಕ್ ವತಿಯಿಂದ ಆಟೋ ಡೆಬಿಟ್ ಮೂಲಕ ಸುಲಭವಾಗಿ ಪ್ರೀಮಿಯಂ ಕಟ್ ಆಗುವ ವ್ಯವಸ್ಥೆಯು ಕೂಡ ಇಲ್ಲಿದೆ ಅಂತ ಹೇಳಿದ್ದಾರೆ. ಅಂದರೆ LIC ವತಿಯಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯೋಜನೆಗೆ ಸೇರಲು ಇರಬೇಕಾದ ಅರ್ಹತೆಗಳು ಮತ್ತು ನಿಬಂಧನೆಗಳ ಬಗ್ಗೆ ನೋಡೋದಾದ್ರೆ, ಕನಿಷ್ಠ ವಯೋಮಿತಿ, ಅಂದರೆ ನೀವು ಕಡ್ಡಾಯವಾಗಿ ರೈತರಾಗಿರಬೇಕು, ಜೊತೆಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 40 ವರ್ಷದೊಳಗಿರುವಂತಹ ಯಾವುದೇ ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. 40 ವರ್ಷ ದಾಟಿದ ರೈತರಿಗೆ ಈ ಒಂದು ಯೋಜನೆಯ ಲಾಭವನ್ನು ನೀಡ್ತಾ ಇಲ್ಲ. ಭೂಮಿಯ ಮಿತಿ ಬಗ್ಗೆ ನೋಡುವುದಾದ್ರೆ, ಈ ಯೋಜನೆಯು ಕೇವಲ ಅತಿ ಸಣ್ಣ ರೈತರಿಗೆ ಸೀಮಿತವಾಗಿದ್ದು, ರೈತರು ಸಾಮಾನ್ಯವಾಗಿ 2 ಹೆಕ್ಟರ್ ಅಂದರೆ 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರಬೇಕಾಗತ್ತೆ. ಈಗಾಗಲೇ ಹೇಳಿದ ಹಾಗೆ ಯಾವೆಲ್ಲ ರೈತ ಬಾಂಧವರು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 6,000 ರೂಪಾಯಿಗಳನ್ನು ವಾರ್ಷಿಕವಾಗಿ ಪಡಿತಾ ಇದ್ದೀರಿ, ಅಂತಹ ರೈತರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಕೊಡ್ತಾ ಇದ್ದಾರೆ. ಆದಾಯ ತೆರಿಗೆ ಅರ್ಜಿ ಸಲ್ಲಿಸುವ ರೈತರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇರಬಾರ್ದು. ಜೊತೆಗೆ ಇತರೆ ಯೋಜನೆಗಳು, ರೈತರು ಈಗಾಗಲೇ EPO, ESI ಅಥವಾ NPS
ನಂತಹ ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳ ಸದಸ್ಯರಾಗಿದ್ದರೆ ಅವರು ಈ ಒಂದು ಯೋಜನೆಗೆ ಅನರ್ಹರಾಗಿರುತ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನೀಡಿರುವಂಥ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಪಿಂಚಣಿಯನ್ನು ಪಡಿತಾ ಇದ್ದರೆ ಅಂತಹ ರೈತರು ಈ ಒಂದು ಯೋಜನೆಗೆ ಅರ್ಹರಿರುವುದಿಲ್ಲ ಮತ್ತು ನಿಮಗೆ ಉಚಿತವಾಗಿ ಹಣ ಸಿಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಸರ್ಕಾರಿ ನೌಕರರು ಈ ಒಂದು ಯೋಜನೆಯ ಲಾಭವನ್ನು ಪಡೆಯುವಂತಿಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಎಷ್ಟು ಕಟ್ಟಬೇಕು ಅಮೌಂಟು, ಎಷ್ಟು ಹಣ ಜಮಾ ಆಗುತ್ತೆ ಅಂತ ನೋಡೋದಾದ್ರೆ ತಿಂಗಳಿಗೆ ಕೇವಲ 55 ರೂಪಾಯಿಗಳನ್ನು ಉಳಿತಾಯ ಮಾಡಿದರೆ ಸಾಕು, ನೀವು ಪ್ರತಿ ತಿಂಗಳು ಹಣವನ್ನು ಪಡೆದುಕೊಳ್ಬೋದು. ಇಲ್ಲಿ ಮಾಹಿತಿಯನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ರೈತರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಇದರ ಪ್ರೀಮಿಯಂ ಮೊತ್ತ ತೀರಾ ಕಡಿಮೆಯಾಗಿದೆ. ಒಂದು ಟೀ ಕುಡಿಯುವ ಖರ್ಚಿನಲ್ಲಿ ನೀವು ನಿಮ್ಮ ಪಿಂಚಣಿಯನ್ನು ಭದ್ರಪಡಿಸಿಕೊಳ್ಳಬಹುದು. ನೀವು ಯೋಜನೆಗೆ ಸೇರುವ ವಯಸ್ಸಿನ ಆಧಾರದ ಮೇಲೆ ನೀವು ಹಣವನ್ನು ಕಟ್ಟಬೇಕಾಗತ್ತೆ. ಚಿಕ್ಕ ವಯಸ್ಸಿನಲ್ಲಿ ಸೇರಿದರೆ ಕಡಿಮೆ ಹಣವನ್ನು ನೀವು ಕಟ್ಟಬೇಕಾಗತ್ತೆ. ನಿಮಗೇನಾದರೂ ವಯಸ್ಸು ಜಾಸ್ತಿ ಆಯ್ತಂದ್ರೆ ಹೆಚ್ಚಿನ ಹಣವನ್ನು ನೀವಿಲ್ಲಿ ಕಟ್ಟಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ರೈತರ ವಯಸ್ಸಿನ ಆಧಾರದ ಮೇಲೆ ಈ ಕಡೆ ವಯಸ್ಸು ಕಾಣ್ತಾ ಇದೆ, ನೀವು ಕಟ್ಟಬೇಕಾಗಿರುವ ಹಣ ಮತ್ತು ಸರ್ಕಾರ ನೀಡುವಂಥ ಹಣ ಜೊತೆಗೆ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುವಂಥ ಹಣದ ಡೀಟೇಲ್ಸ್ ಇದೆ. ನಿಮಗೇನಾದರೂ 18 ವರ್ಷ ಆಗಿತ್ತಂದ್ರೆ, ಅಂದರೆ ಕನಿಷ್ಠ 18 ವರ್ಷ ಇತ್ತಂದ್ರೆ ನೀವು ಕೇವಲ 55 ರೂಪಾಯಿಗಳನ್ನು ಕಟ್ಟಿದರೆ ಸಾಕು. ಅದಕ್ಕೆ ಹೆಚ್ಚುವರಿಯಾಗಿ ಕೇಂದ್ರ ಸರ್ಕಾರ 55 ರೂಪಾಯಿಗಳನ್ನು ನೀಡ್ತೈತಿ ಪ್ರತಿ ತಿಂಗಳು. ಒಟ್ಟು 110 ರೂಪಾಯಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಅಂದರೆ ಈ ಕ್ರೆಡಿಟ್ ಆಗುವುದಿಲ್ಲ, 60 ವಯಸ್ಸಿನ ನಂತರ 1,000 ರೂಪಾಯಿಗಳು ನಿಮ್ಗೆ ಕ್ರೆಡಿಟ್ ಆಗುತ್ತೆ ಈ ರೀತಿ. ಇನ್ನು 25 ವರ್ಷ ವಯೋಮಿತಿ ನಿಮ್ದು ಏನಾದರೂ ಆಗಿತ್ತಂದ್ರೆ 80 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಸರ್ಕಾರದಿಂದ ಸಮಾಂತರವಾಗಿ 80 ರೂಪಾಯಿಗಳನ್ನು ಹಾಕ್ತಾರೆ. ಒಟ್ಟಾರೆಯಾಗಿ 160 ರೂಪಾಯಿಗಳು ನಿಮ್ಗೆ ಉಳಿತಾಯ ಆಗುತ್ತೆ. ಇನ್ನು 30 ವರ್ಷ ಆಗಿದ್ರೆ ನೀವು 110 ರೂಪಾಯಿಗಳನ್ನು ಕಟ್ಟಬೇಕು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ 110 ರೂಪಾಯಿಗಳನ್ನು ಕಟ್ಟುತ್ತೆ. ಒಟ್ಟಾರೆಯಾಗಿ 220 ರೂಪಾಯಿಗಳು ನಿಮ್ಗೆ ಉಳಿತಾಯ ಆಗುತ್ತೆ. ಈ ರೀತಿ 40 ವರ್ಷ ಆಗಿದ್ರೆ ನಿಮ್ಗೆ 200 ರೂಪಾಯಿಗಳನ್ನು ಕಟ್ಟಬೇಕು. ಕೇಂದ್ರ ಸರ್ಕಾರವು ಹೆಚ್ಚುವರಿಯಾಗಿ 200 ರೂಪಾಯಿಗಳನ್ನು ಹಾಕುತ್ತೆ. ಒಟ್ಟಾರೆಯಾಗಿ 400 ರೂಪಾಯಿಗಳು ನಿಮ್ಮ ಉಳಿತಾಯ ಖಾತೆಯಲ್ಲಿ ಜಮಾ ಆಗುತ್ತೆ. ಇನ್ನು 30 ವರ್ಷಕ್ಕೆ 110 ರೂಪಾಯಿಗಳನ್ನು ಕಟ್ಟಿದರೆ ಈಗಾಗಲೇ ಹೇಳಿದ್ದೀನಿ ನಾನು ನಿಮ್ಗೆ ಮಾಹಿತಿಯನ್ನು. ಇನ್ನು ನಿಶ್ಚಿತ ಪಿಂಚಣಿ ಅಂದರೆ 60 ವರ್ಷ ತುಂಬಿದ ನಂತರ ರೈತರು ಬದುಕಿರುವವರೆಗೂ ಪ್ರತಿ ತಿಂಗಳು 3,000 ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಖಾತ್ರಿ ಸಿಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೇನಾದರೂ 60 ವಯಸ್ಸು ಆತಂದ್ರೆ ಅಲ್ಲಿ ಹಿಡಿದ ನಿಮಗೆ ಎಲ್ಲಿಯೂ ಸಪ್ರೇಟಾಗಿ ಅರ್ಜಿ ಸಲ್ಲಿಸುವಂಥ ಅಗತ್ಯವಿಲ್ಲ. ಯಾವುದೋ ತಹಶೀಲ್ದಾರ್ ಆಫೀಸ್ಗಾಗಿರ್ಬೋದು, ಗ್ರಾಮಾಡಳಿತ ಆಫೀಸ್ಗಾಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹತ್ರ ಆಗಿರ್ಬೋದು, ಎಲ್ಲಿಯೂ ಅಳೆದಾಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಮ ಆಧಾರ ಮೇಲೆ 60 ವಯಸ್ಸು ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ನೇರವಾಗಿ ಹಣ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗೋಕ್ಕೆ ಪ್ರಾರಂಭ ಆಕೈತಿ. ಆದ್ದರಿಂದ ಇದೊಂದು ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಪ್ರತಿ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋರಿ. ಪ್ರತಿ ತಿಂಗಳು 3,000 ರೂಪಾಯಿಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಉಚಿತವಾಗಿ ಜಮಾ ಆಗುತ್ತೆ. 36,000 ರೂಪಾಯಿವರೆಗೂ ಕೂಡ ಪ್ರತಿ ವರ್ಷ ನೀವು ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಒಂದು ವೇಳೆ ದುರಾದೃಷ್ಟವಶಾತ್ ಪಿಂಚಣಿ ಪಡೆಯುತ್ತಿರುವ ರೈತ ಮರಣ ಹೊಂದಿದರೆ ಆತನ ಪತ್ನಿ ಅಥವಾ ಪತಿಗೆ ಪಿಂಚಣಿ ಮೊತ್ತದ 50% ಅಂದರೆ ಮಾಸಿಕ 1,500 ರೂಪಾಯಿಗಳ ಕುಟುಂಬ ಪಿಂಚಣಿಯಾಗಿ ಸಿಗುತ್ತದೆ. ಇದು ರೈತರ ಕುಟುಂಬಕ್ಕೆ ಬಹುದೊಡ್ಡ ಆಸರೆಯಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನೀವೇನಾದರೂ ಈಗಾಗಲೇ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಂಡು ಹಣವನ್ನು ಕಳ್ತಾ ಇದ್ದರೆ ನಿಮಗೇನಾದರೂ 60 ವರ್ಷ ಆದ ನಂತರ ಅಥವಾ 60 ವರ್ಷದ ಒಳಗೆ ಏನಾದರೂ ಮರಣವನ್ನು ಹೊಂದಿದ್ರಿ ಅಂದ್ರೆ ನಂತರ ನಿಮ್ಮ ಕುಟುಂಬದ ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನೀವೇನಾದರೂ ನಿಮ್ಮ ರೈತಾಪಿ ಕುಟುಂಬದ ಬೇರೆ ಮಕ್ಕಳಾಗಿರ್ಬೋದು, ಅವರು ಈ ಒಂದು ಯೋಜನೆಯ ಲಾಭವನ್ನು ಮುಂದುವರಿಸ್ಕೊಂಡು ಹೋದ್ರಂದ್ರೆ ನಂತರ 60 ವರ್ಷಗಳ ನಂತರ ನಿಮ್ಗೆ ಪ್ರತಿ ತಿಂಗಳು ನಿಮ್ಮ ಕುಟುಂಬಕ್ಕೆ 1,500 ರೂಪಾಯಿಗಳು ಅಂದರೆ ನಿಮಗೇನು 3,000 ರೂಪಾಯಿಗಳು ಸಿಗ್ತಾಯಿತ್ತು ಅದರ ಅರ್ಧದಷ್ಟು 50% ಹಣವನ್ನು ನಿಮ್ಮ ಕುಟುಂಬಕ್ಕೆ ಆಸರೆಯಾಗಿ ನೇರವಾಗಿ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಜಮಾ ಮಾಡ್ತೀವಿ ಅಂತ ಕೂಡ ನೀಡಿದ್ದಾರೆ. ಒಂದು ವೇಳೆ ನೀವೇನಾದರೂ ಈ ಒಂದು ಯೋಜನೆಯನ್ನು ಮೊದಲಿಗೆ ತೆಗೆದುಕೊಂಡ ಮಧ್ಯದಲ್ಲಿ ಈ ಯೋಜನೆ ಬೇಡ ಅನಿಸ್ತಂದ್ರೂ ಕೂಡ ನಿಮಗೆ ಈ ಯೋಜನೆಯಿಂದ ನೀವು ಹೊರಗೆ ಬರ್ಬೋದು, ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಕಟ್ಟಿದಂಥ ಹಣಕ್ಕೆ ಬಡ್ಡಿ ಸಹಿತ ಅಂದರೆ ಎಷ್ಟು ಬಡ್ಡಿ ಆಗಿರುತ್ತಲ್ಲ ಆ ಬಡ್ಡಿ ಸಹಿತ ಹಣವನ್ನು ವಾಪಸ್ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಜೊತೆಗೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು, ಹಾಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ, ಅದ್ರ ಜೊತೆಗೆ RCT ಪಹಣಿ ಬೇಕಾಗತ್ತೆ, ಮೊಬೈಲ್ ಸಂಖ್ಯೆ ಬೇಕಾಗತ್ತೆ, ಒಂದು ಫೋಟೋ ಬೇಕಾಗತ್ತೆ. ಇಷ್ಟು ದಾಖಲಾತಿಗಳಿದ್ದರೆ ಸಾಕು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ಯಾವ ರೀತಿಯಾಗಿ ಪಡೆದುಕೊಳ್ಳೋದು ಅಂತ ನೋಡೋದಾದ್ರೆ ನೀವು 2 ರೀತಿಯಾಗಿ ಪಡೆದುಕೊಳ್ಬೋದು. ಒಂದು ಆಫ್ಲೈನ್ ಮೂಲಕ ಹತ್ತಿರದ ಬ್ಯಾಂಕ್ ಖಾತೆಗೆ ಹೋಗಿ ನೀವು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಒಂದು ಆನ್ಲೈನ್ ಮೂಲಕ ಅಂದರೆ CSC ಸೆಂಟರ್ಗಳು ಏನಿರುತ್ತಲ್ಲ ಅಲ್ಲಿ ಕೂಡ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು.
ಅಥವಾ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ಮೂಲಕವೂ ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ಮನ್ಧನ್.in ಅನ್ನೋ ಅಧಿಕೃತವಾದಂಥ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡ ನೀವು ಸೆಲ್ಫ್ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಂದಣಿ ಮಾಡಿಕೊಂಡು OTP ಹಾಕಿ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಿದರೆ ಸಾಕು, ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆಗುತ್ತೆ. ಪ್ರತಿ ತಿಂಗಳು ನಿಮಗೆ 3,000ವರೆಗೂ ಕೂಡ ಉಚಿತವಾದಂತಹ ಪಿಂಚಣಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಾ ಅಂತ ಹೇಳ್ತಾ, ಇದು ಇವತ್ತಿನ ಕೇಂದ್ರ ಸರ್ಕಾರದ ಹೊಸ ಯೋಜನೆಯಾದಂಥ PM ಕಿಸಾನ್ ಮನ್ಧನ್ ಯೋಜನೆಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ. ಇದೇ ರೀತಿ ಹೆಚ್ಚಿನ ಯೋಜನೆಗಳಿಗಾಗಿ ಇದೇ ಮೊದಲ ಬಾರಿಗೆ ನೋಡುತ್ತಿರುವಂತಹ ಎಲ್ಲ ರೈತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.